ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಭ್ರಷ್ಟಾಚಾರದ ಮೈ ರೂಢಿಸ್ಕೊಂಡಂಥ ಸರ್ಕಾರಗಳನ್ನು ಕೆಡುವಂಥ MLAಗಳನ್ನು ಖರೀದಿ ಮಾಡುವಂಥ MLAಗಳನ್ನು ಹೊತ್ಕೊಂಡು ಹೋಗುವಂಥ MP ಗಳನ್ನು ಖರೀದಿ ಮಾಡುವಂಥ ಇಂಥ ಸರ್ಕಾರಕ್ಕಿಂತಲೂ ಚುನಾವಣಾ ಆಯೋಗವನ್ನು ಸಹಿತ ಇವತ್ತು ನಾವು ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ. ಇವತ್ತು ಪಾರದರ್ಶಕವಾಗಿ ಇಲ್ಲದಕ್ಕಾಗಿ ಅದನ್ನು ಸಹ ಚೇಂಜ್ ಮಾಡುವಂಥ ಶಕ್ತಿ ಇರುವಂಥ ಈ ಜನರನ್ನು ಇರೋದು ಒಂದಾದಿ ಚುನಾವಣಾ ಸಂದರ್ಭದಲ್ಲಿ ಎಲ್ಲ ಜನ ಒಕ್ಕಟ್ಟಾಗಿ ಯೋಗ್ಯರಿಗೆ ಮಾತನಾಡುವಂಥದ್ದು, ಪ್ರಾಮಾಣಿಕರಿಗೆ ಮಾತನಾಡುವಂಥದ್ದು ಎಂದು ಬರ್ತದೋ ಅಂದಕ್ಕೆಲ್ಲ ಒಂದು ಶಾಶ್ವತ ಪರಿಹಾರ ಆಗೋ ಸಾಧ್ಯತೆ ಅದ. ಮತ್ತು ಪರಿಹಾರ ಅದ ಇರಲಿಲ್ಲ ಅಂತಲ್ಲ, ಅದ್ರ ನಾಯಕರು ಸರಿ ಇಲ್ಲ. ನಾಯಕರು ಯಾರು? ಜನ ಆರಿಸೋದಿಲ್ಲ. ಪ್ರಾಮಾಣಿಕ ಯಾರಿದ್ದಾರೆ ಅವ್ರನ್ನ ಆರಿಸೋದು, ಅವ್ರಿಗೆ ಮತ ಹಾಕಿ ತೊಗೊಂಬರೋದು. ಯಾರಿದ್ದಾರೆ? ಹುಡುಗರು ಎಲ್ಲರೂ. ಇಲ್ಲೇ ಈ ದೇಶದ 90% ಜನ ನಿಮ್ಮೊಳಗೆ ಯೋಗ್ಯರನ್ನು ತೊಗೊಂಡ್ಬನ್ರಿ, ಅವ್ರು ಕೆಲಸ ಮಾಡಲಿಕ್ಕೆ ಕಿತ್ತು ಹಾಕಿರಿ, ಅವ್ರನ್ನ ಮತ ನಿಮ್ಮ ಕಡೆ ಅದ. EVM ಜೊತೆಗೆ VVPAT ಜೋಡಿಸೋ ಕೆಲಸನೂ ಅವ್ರಿಗೆ ಒತ್ತಾಯ ಮಾಡಿಸ್ರಿ ಸರ್ಕಾರಕ್ಕೆ. ಆದಷ್ಟು ಪಾರದರ್ಶಕವಾಗಿ ಎಲೆಕ್ಷನ್ ಆಯ್ತಪ್ಪ ಅಂದ್ರೆ ನಿಮ್ಮ ಕೈಲಿಂದ ಬದಲಾವಣೆ ಮಾಡುವಂಥದ್ದು. ನೀವು ಬದಲಾಯಿಸಲಿಲ್ಲ ಅಂದ್ರೆ ಇದು ಮುಂದುವರಿದಿನ. ಇವತ್ತು ಅಕ್ಷರ ದಾಸೋತ್ಸವ ಕಾರ್ಮಿಕರು, ನಾಳೆ ಮತ್ತೊಬ್ಬರು ರೈತರು, ದುಡಿಯುವ ವರ್ಗದವರು ಹಾಗೆ ಬರೋದು ದಲಿತರು ಬರೋದು, ಸ್ಟ್ರೈಕ್ ಮಾಡೋದು, ಎದ್ದು ಹೋಗೋದು. ಕೊನೆಗೆ ಪ್ಯಾಸ್ ಅಂತ ನೀವು ಏನು ಮಾಡಿಬಿಡ್ತೀರಪ್ಪ ಅಂತಂದ್ರೆ ನಕ್ಸಲೈಟ್ ಆಗಕ್ಕೆ ಹೋಗ್ತೀರಿ. ಆಗ ಇನ್ನೂ ಸರಳ ಆಗ್ತದೆ ಅವ್ರಿಗೆ. ಬಂದು ಕೇಳಿದ್ರಂದ್ರೆ ನಿಮ್ಮ ಕಿತ್ತಾಗೋದು ಭಾಳ ಸುಲಭದ ಕೆಲಸ. ಅದಕ್ಕೆ ನಿಮ್ಮಲ್ಲಿ ಬ್ಯಾಲೆಟ್ ಅದ, ಬ್ಯಾಲೆಟ್ ಅಂತ ತೊಗೊಳ್ರಿ, ಅದಕ್ಕೆ ಮತ ಹಾಕಿ ಬ್ಯಾಲೆಟ್ ಅನ್ನೋಕ್ಕಿಂತ EVM ಅದ, ನೀವು ಒಗ್ಗಟ್ಟಿನಿಂದ ಮತ ಯೋಗ್ಯರಿಗೆ ಹಾಕಿ. ಪಕ್ಷ ಅಂತ ಬಿಟ್ಟು ಬಿಡ್ರಿ, ಪಕ್ಷಗಳು ಎಲ್ಲ ಆಗಿದಾವೆ ಇವತ್ತು, ಯಾವ ಪಕ್ಷ ತೆಗೆದುಕೊಂಡು ಅಂತ ಹೇಳ್ತಾ. ಇದರ ಜೊತೆಗೆ ಪಕ್ಷಗಳಕ್ಕಿಂತ ಹೆಚ್ಚಿಗೆ ಯೋಗ್ಯ ವ್ಯಕ್ತಿ, ದುಡಿಯುವ ವ್ಯಕ್ತಿ ಅಂತ ಆರಿಸುವಂಥ ಕೆಲಸ ಭಾಳ ಮುಖ್ಯದ ಇವತ್ತು. ತಿಳ್ಕೊಂಡ ಇವೆಲ್ಲ ಸಮಸ್ಯೆ ಹೋಗ್ಬೇಕಾಗಿದ್ರೆ, ನಮಗೆಲ್ಲ ಉದ್ಯೋಗ ಸಿಗಬೇಕಾಗಿದ್ರೆ ಒಂದೇ ದಾರಿ ಇವತ್ತು ನೀವು ಯೋಗ್ಯರನ್ನು ತಂದು ಕೂಡಿಸ್ಬೇಕು, ಪ್ರಾಮಾಣಿಕತೆ ಕೂಡಿಸ್ಬೇಕು. ಅಂದಾಗ ಮಾತ್ರ ಅವರಿಂದ ಬದಲಾವಣೆ ಆಗ್ಬೋದು. ನೀವು ಸ್ವತಃ ಈ ದಿಶೆಯಲ್ಲಿ ಯೋಚನೆ ಮಾಡಲಿ ಅಂತ ಹೇಳ್ತಾ, ಈ ವಿಚಾರ ನಿಮಗೆ ಲೈಕ್ ಆಗದೇ ಇರ್ಬೋದು, ಇಲ್ಲಂತಲ್ಲ, ಬಟ್ ಇದು ಒಂದು ನನಗೆ ಅನಿಸ್ತದೆ. ನೀವು ಬೇರೆ ಇದ್ರೆ ಬಂದು ಚರ್ಚೆ ಮಾಡಿರಿ, ನಾವು ಕರಿತಾ ಇದ್ದೀವಿ, ಬಂದ್ರಿ ಮಾತಾಡ್ರಿ, ಏನಾದರೂ ವ್ಯವಸ್ಥೆಗೆ ಹೊಸದು ಹುಡುಕ್ಲಿಕ್ಕೆ ಸಾಧ್ಯದನ ಅನ್ನೋ ವಿಚಾರಗಳು ತಿಳಿಸ್ರಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸೋಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗೊಂಡು ವಂದನೆಗಳು.